ಈಗ ನಾನು 1000 ರೂಪಾಯಿ ಸಾಲ ಕಟ್ಟಬೇಕು, 3 ದಿನ ಆಗೋಯ್ತು, 3000 ಸಾಲ ಕಟ್ಟಬೇಕು. ನಾನೇನು ಮಾಡಬೇಕು? MLA ಸರ್ ಏನಂದ್ರು, ಒಂದು 10 ದಿನ ಟೈಮ್ ಕೊಡಿ, ಅವ್ರಿಗೆ ಏನಾದರೂ ಒಂದು ಮಾಡ್ಕೊತಾರೆ ವ್ಯವಸ್ಥೆ ಅಂದರು. ಇವ್ರು ಇದ್ಕೊಂಡು ಇಲ್ಲ ಆಗಲ್ಲ ಅಂತ ಸರ್ ಮುಂದೆ ಓಕೆ ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದ್ರು, ಮತ್ತೆ ಬಂದು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ JCP ಎಲ್ಲ ತಂದು ಉಳಿಸೇ ಬಿಟ್ರು ಸರ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೆಲಮಂಗಲ ನಗರಸಭಾ ವ್ಯಾಪ್ತಿನಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಲಾಯಿತು. ನಗರಸಭೆಯ ಪೌರಾಯುಕ್ತರಾದಂತಹ ಮನುಕುಮಾರ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕೆಲಸ ಆಗಿರುವಂಥದ್ದು. ಈ ಒಂದು ತೆರವಿನ ವೇಳೆಯಲ್ಲಿ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನು ತೋಡ್ಕೊಂಡ್ರು. ನಮಗೆ ಏಕಾಏಕಿ ಈ ಥರ ಬಂದು ತೆರವು ಮಾಡಿದ್ರೆ ನಮ್ಮ ಜೀವನ ತುಂಬ ಕಷ್ಟ ಆಗುತ್ತೆ, ನಾವು ಸಾಕಷ್ಟು ಸಾಲಕ್ಕೆ ಇವತ್ತು ತಲೆ ಕೊಟ್ಟಿದ್ದೀವಿ, ಆ ಸಾಲವನ್ನು ತೀರಿಸೋದು ಸಹ ಕಷ್ಟ ಆಗುತ್ತೆ, ಹಾಗಾಗಿ ನಮಗೆ ಕಾಲಾವಕಾಶ ಕೊಡಿ ಅಂತ ಎಷ್ಟೇ ಬೇಡ್ಕೊಂಡ್ರು ಸಹ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ತಲೆಬಾಗಿಲ್ಲ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪೌರಾಯುಕ್ತರ ಹಾಗೂ ಪೌರಾಯುಕ್ತರ ನಡೆಯ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಗರಸಭಾ ವ್ಯಾಪ್ತಿನಲ್ಲಿ ಬಗೆಹರಿಯಬೇಕಾದಂತಹ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಇವತ್ತು ಏನು ನಗರಸಭೆ ವ್ಯಾಪ್ತಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡೋಕ್ಕೆ ನೀವು ಕಾಳಜಿಯನ್ನು ವಹಿಸಿದ್ದೀರಾ, ಅದೇ ಕಾಳಜಿಯನ್ನು ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಆಗಿ ಉಳಿದಿವೆ. ನಿಮ್ಮ ಕಚೇರಿಯಲ್ಲಿ ಇವತ್ತಿಗೂ ಸಹ ಪೇಪರ್ಗಳು ಕೊಳಿತಾ ಇದೆ. ಜನಪ್ರತಿನಿಧಿಗಳಾಗಿರಬಹುದು ಅಥವಾ ಸಾರ್ವಜನಿಕರಾಗಿರಬಹುದು, ತಮ್ಮ ಕಚೇರಿಗಳಲ್ಲಿ ಬಂದು ಸಾಕಷ್ಟು ಮನವಿಗಳನ್ನು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ತಮಗೆ ಲಿಖಿತ ರೂಪದಲ್ಲಿ ದೂರನ್ನು ನೀಡಿದ್ದಾರೆ. ನಾನು ನೇರವಾಗಿ ನೆಲಮಂಗಲ ನಗರಸಭೆ ಪೌರಾಯುಕ್ತರಲ್ಲಿ ಒಂದು ಪ್ರಶ್ನೆಯನ್ನು ಮಾಡಕ್ಕೆ ಬಯಸ್ತೀನಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಬೀದಿ ಬದಿ ವ್ಯಾಪಾರದ ಒಂದು ಲೈಸೆನ್ಸನ್ನು ನಿಮ್ಮ ಒಂದು ಇಲಾಖೆಯಿಂದ ಕೊಟ್ಟಿರ್ತೀರಾ, ಅದೇ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಸಹ ಕೊಟ್ಟಿರ್ತೀರಾ. ಒಂದು ಕಡೆ ಪರವಾನಗಿಯನ್ನು ಕೊಡ್ತೀರಾ, ಜೊತೆಯಲ್ಲಿ ಲೋನ್ ಸಹ ಕೊಡ್ತೀರಾ, ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಕ್ಕೆ ತೆರವು ಕಾರ್ಯಕ್ಕೂ ಸಹ ನೀವೇ ಮುಂದಾಗ್ತೀರಾ. ಇದೆಲ್ಲೋ ಒಂದು ಕಡೆ ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿಲ್ವಾ? ನೀವು ಮಾಡುವಂಥ ಕೆಲಸಗಳು ಸಾಕಷ್ಟಿದೆ. ಒಂದು ವೇಳೆ ನೀವು ನೆಲಮಂಗಲನ ಸುಂದರ ನಗರವನ್ನಾಗಿ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ನಗರದ ಸೌಂದರ್ಯ ಇವೆಲ್ಲದರಿಂದ ಹಾಳಾಗ್ತಿದೆ ಅನ್ನೋದಾದರೆ ಮೊದಲು ನೀವು ಮಾಡಬೇಕಾದಂತಹ ಕೆಲಸ ಏನು ಗೊತ್ತಾ? ನಗರದಲ್ಲಿ ಇರುವಂತಹ ಕಸದ ರಾಶಿಗಳನ್ನು ಸ್ವಚ್ಛತೆಗೊಳಿಸಬೇಕು. ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ 2 ಬಾರಿ ಸತತವಾಗಿ ಗೆದ್ದಂತಹ ಶ್ರೀನಿವಾಸ ಮೂರ್ತಿಯವರಾಗಿರಬಹುದು ಅಥವಾ ನೂತನವಾಗಿ ಶಾಸಕರಾಗಿರುವಂತಹ ಎನ್ ಶ್ರೀನಿವಾಸ್ ಅವರಾಗಿರಬಹುದು, ಇವರ 2 ಅವಧಿಗಳಲ್ಲಿ ಸಾಕಷ್ಟು ಕೆಲಸ ಕಾಮಗಾರಿಗಳು ವಿಳಂಬವಾಗಿವೆ. ಮಳೆ ಬಂದರೆ ರಸ್ತೆಗಳಲ್ಲಿ ಸಂಚಾರ ಮಾಡೋಕ್ಕಾಗಲ್ಲ. ಒಂದು ರಸ್ತೆಯಲ್ಲಿ ಒಂದು ದುಬಾರಿ ಪ್ರಮಾಣದ ಒಂದು ವಾಹನ ಬಂತು ಅಂದರೆ ಎದುರುಗಡೆಯಿಂದ ಮತ್ತೊಂದು ವಾಹನ ಸಂಚಾರ ಮಾಡೋದಕ್ಕಾಗೋದಿಲ್ಲ. ಸಾಕಷ್ಟು ಕಸದ ಸಮಸ್ಯೆಗಳಿವೆ, ನೀರಿನ ಸಮಸ್ಯೆಗಳಿವೆ. ಮುಖ್ಯವಾಗಿ ಹೇಳಬೇಕಂತಂದರೆ ನೀವೇ ನಿಮ್ಮ ಅಧೀನದಲ್ಲೇ ಕಟ್ಟಿರುವಂತಹ ರಾಜಕಾಲುವೆಗಳ ಮೇಲೆ ಅಂಗಡಿಗಳನ್ನು ಏನು ಕಟ್ಟಿದ್ದೀರಾ ಅಂತಹ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡೋಕ್ಕೆ ನಿಮ್ಮಿಂದ ಸಾಧ್ಯನಾ? ನಿಜವಾಗ್ಲೂ ಈ ಒಂದು ಪೌರುಷ, ಈ ಒಂದು ರೋಷ, ಇವತ್ತು ಏನು ನೀವು ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡಿದಿರಲ್ಲ, ಆ ಒಂದು ದೌರ್ಜನ್ಯ ದಬ್ಬಾಳಿಕೆಯ ಧೈರ್ಯವನ್ನು ಉಳ್ಳವರ ಮೇಲೆ ಯಾಕಿಲ್ಲ? ಯಾಕೆ ನೀವು ಶಕ್ತಿಶಾಲಿಗಳ ಮೇಲೆ ಈ ಒಂದು ಪ್ರದರ್ಶನವನ್ನು ಮಾಡಲ್ಲ? ನಿಮ್ಮ ಈ ಶಕ್ತಿಶಾಲಿ ಪ್ರದರ್ಶನಕ್ಕೆ ಬಡವರು, ಅಮಾಯಕರು, ಬೀದಿ ಬದಿ ವ್ಯಾಪಾರಿಗಳೇ ಬೇಕಾ? ಮಾಡಿ ಸ್ವಾಮಿ, ಮಾಡುವಂಥ ಕೆಲಸಗಳು ಸಾಕಷ್ಟು ಇವೆ. ನೆಲಮಂಗಲ ನಗರವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಂತಹ ಇನ್ನೂ ಎಷ್ಟು ಜನ ಅಧಿಕಾರಿಗಳು ಇಲ್ಲಿ ಬಂದು ಅಧಿಕಾರದ ಒಂದು ಕುರ್ಚಿಯಲ್ಲಿ ಕೂತು ಎದ್ದೋಗ್ಬೇಕೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಈ ಜಾಗದಲ್ಲಿ ಸಮಸ್ಯೆಗಳನ್ನು ಹೇಳ್ತಾ ಹೋದರೆ ಬನ್ನಿ ನಮ್ಮ ಜೊತೆಯಲ್ಲಿ, ಬನ್ನಿ ನಾವು ತೋರಿಸ್ತೀವಿ ಏನೇನು ಸಮಸ್ಯೆಗಳಿದೆ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ, ಅದನ್ನು ಬಗೆಹರಿಸಿ. ಅದನ್ನು ಬಿಟ್ಟುಬಿಟ್ಟು ಈ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಏನು ನಿಮ್ಮ ಪೌರುಷ, ಏನು ನಿಮ್ಮ ದರ್ಪ? ಖಾಸಗಿ ಅಂಗಡಿಗಳ ಮುಂದೆ ಟ್ರಾಫಿಕ್ ಜಾಮ್ ಯಾವತ್ತಾದರೂ ನೋಡಿದ್ದೀರಾ? ಅಲ್ಲಿನ ಸಮಸ್ಯೆ ಬಗ್ಗೆ ಏನಾದರೂ ಧ್ವನಿ ಎತ್ತಿದ್ದೀರಾ? ಅಥವಾ ಯಾವತ್ತಾದರೂ ರೋಡ್ಗೆ ಇಳಿದು ಸರ್ವೆ ಮಾಡಿದ್ದೀರಾ? ನಿಮ್ಮ ನಗರಸಭೆ ಮುಂಭಾಗದಲ್ಲಿ ಇರತಕ್ಕಂತಹ ಫುಟ್ಪಾತ್ಗಳ ಮೇಲೆ ಎಷ್ಟು ಸಮಸ್ಯೆ ಇದೆ? ಜನ ಓಡಾಡುವಂತಹ ಫುಟ್ಪಾತ್ ಮೇಲೆ ಇವತ್ತು ಅಂಗಡಿ ಮುಂಗಟ್ಟಿನವರು ತಮ್ಮ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಇಟ್ಟು ಫುಟ್ಪಾತನ್ನೇ ಮುಚ್ಚಾಕಿದ್ದಾರೆ. ಅದು ನಿಮಗೆ ಕಾಣಿಸ್ತಾ ಇಲ್ವಾ? ಈ ವಿಚಾರ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರ ಗಮನಕ್ಕೂ ಸಹ ಬೀದಿ ಬದಿ ವ್ಯಾಪಾರಿಗಳು ತಂದಿರುವಂಥದ್ದು.
ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಅವರ ಅಹವಾಲುಗಳನ್ನು ಸ್ವೀಕರಿಸಿದಂತಹ ಶಾಸಕರು ನಿಮಗೆ ಒಂದು ಮಾತನ್ನು ಹೇಳಿದರು. ಅವ್ರಿಗೆ ಒಂದು 10 ದಿವಸ ಕಾಲಾವಕಾಶ ಮಾಡಿಕೊಡಿ, ಅವರನ್ನು ಬೇರೆ ವ್ಯವಸ್ಥೆ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. ನೆಲಮಂಗಲ ಶಾಸಕರ ಮಾತಿಗೂ ಗೌರವ ಕೊಡದೆ ಇವತ್ತು ನೀವು ಏಕಾಏಕಿ ಹೋಗಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿದ್ದೀರಾ. ನೀವು ಆ ರೀತಿ ತೆರವು ಮಾಡಲೇಬೇಕು ಅನ್ನೋದಾದರೆ ಸಾಕಷ್ಟು ಸಮಸ್ಯೆಗಳಿವೆ. ನೀವೇನೋ ಬರ್ತೀರಾ, ಬೆಳಗ್ಗೆ 11 ಗಂಟೆಗೋ 12 ಗಂಟೆಗೋ ಬಂದು ಕಚೇರಿನಲ್ಲಿ ಕೂತ್ಕೋತೀರಾ, ಒಳಗಡೆ ಕೂತ್ಕೊಂಡು ಫೈಲ್ಗಳಿಗೆ ಸಿಗ್ನೇಚರ್ ಮಾಡಿ ಐಷಾರಾಮಿ ಜೀವನ ಮಾಡಿಕೊಂಡು ಕಾರ್ನಲ್ಲಿ ಕೂತ್ಕೊಂಡು AC ಹಾಕೊಂಡು ನೆಟ್ಟಿಗೆ ಮನೆಗೆ ಹೋಗ್ತೀರಾ. 6 ಗಂಟೆ ನಂತರ ಬನ್ನಿ ಸ್ವಾಮಿ, ನಗರ ಪ್ರದೇಶದಲ್ಲಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಾಕಷ್ಟು ವರ್ಷಗಳಿಂದ ಕಟ್ಟಿರುವಂತಹ ಟಾಯ್ಲೆಟನ್ನು ಉದ್ಘಾಟನೆ ಮಾಡಿಲ್ಲ, ಅದನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ಖಾಸಗಿ ಹೋಟೆಲ್ಗಳ ಮುಂದೆ ಗಾಡಿಗಳನ್ನು ನಿಲ್ಲಿಸಿ ಟ್ರಾಫಿಕ್ ಜಾಮ್ ಮಾಡ್ತಾರಲ್ಲ, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಫುಟ್ಪಾತ್ಗಳ ಮೇಲೆ ಈಗ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳನ್ನ ನೀವು ತಾನೇ ತೆರವು ಮಾಡಿಸಿರೋದು. ಫುಟ್ಪಾತ್ ಮೇಲೆ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ತಾನೇ ನೀವು ತೆರವು ಮಾಡಿದಂತಹ ಜಾಗ ಯಾವುದು? ನಮ್ಮ ನಗರ ಪ್ರದೇಶವನ್ನು ಬಿಟ್ಟು ಹೊರಗಡೆ ಹೋಗುವಂಥ ಜಾಗದಲ್ಲಿ ಹೋಗಿ ನೀವು ಅಲ್ಲಿ ತೆರವನ್ನು ಮಾಡಿದ್ದೀರಾ. ಆ ಜಾಗದಲ್ಲಿ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಸಾರ್ವಜನಿಕರ ಸಂಚಾರ ಇಲ್ಲ. ಏನೋ ಅವ್ರ ಪಾಡ್ಗೆ ಅವ್ರ ಜೀವನ ಮಾಡ್ಕೊತಾ ಇದ್ರು. ಬನ್ನಿ, ಸಂಜೆ ಆಯಿತು ಅಂತ ಹೇಳಿದ್ರೆ ಕಾಲೋನಿ ಬಸ್ ಸ್ಟಾಪಿಂದ ಹಿಡಿದು ಇದೇ ನಮ್ಮ ನೆಲಮಂಗಲದ ಸಾರ್ವಜನಿಕ ಆಸ್ಪತ್ರೆವರೆಗೂ ಎಷ್ಟು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ ನೋಡಿ. ತವಾ ಮೇಲೆ ಫಿಶ್ ಫ್ರೈ ಮಾಡೋದಕ್ಕೆ ನಿಮ್ಮಲ್ಲಿ ಅವಕಾಶ ಇದೆಯಾ? ಮಾಡ್ತಾ ಇದ್ದಾರೆ, ತೆರವುಗೊಳಿಸಿ. ಫುಟ್ಪಾತಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರಲ್ಲ ರಾತ್ರಿ ಹೊತ್ತು, ಎಷ್ಟು ಟ್ರಾಫಿಕ್ನ ಸಮಸ್ಯೆ ಉಂಟಾಗ್ತಿದೆ ನೀವು ನೋಡಿದ್ದೀರಾ? ಸರ್ಕಾರಿ ಕಚೇರಿಗಳ ಮುಂದೆ ಇರುವಂಥ ಸಮಸ್ಯೆಗಳನ್ನು ನಿಮ್ಮ ಕೈಯಲ್ಲಿ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಯಾರೋ ಅಮಾಯಕರು ಪಾಪ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಅದನ್ನು ನೋಡೋಕ್ಕಾಗಲಿಲ್ವಾ? ಯಾರ ಒಂದು ಆದೇಶದ ಮೇಲೆ ಅಥವಾ ಯಾರ ಒತ್ತಡಕ್ಕೆ ಮಣಿದು ಈ ಒಂದು ಕೆಲಸವನ್ನು ತಾವು ಮಾಡಿದ್ದೀರಾ ಅಂತ ದಯವಿಟ್ಟು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ನಾನು ನಿಮಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನೀವು ದಕ್ಷ ಅಧಿಕಾರಿನೇ ಆಗಿದ್ರೆ ಮೊದಲು ರಾಜಕಾಲುವೆಗಳ ಮೇಲೆ ಕಟ್ಟಿರುವಂತಹ ಅಂಗಡಿಗಳನ್ನು ಡೆಮೊಲಿಷನ್ ಮಾಡಿಸಿ. ನಿಮ್ಮ ನಗರಸಭೆ ಮುಂಭಾಗದಲ್ಲಿ ಸಾರ್ವಜನಿಕರ ಸಂಚಾರ ಮಾಡುವಂತಹ ಫುಟ್ಪಾತ್ ಇದೆಯಲ್ಲ, ಆ ಫುಟ್ಪಾತ್ ಮೇಲೆ ಇಟ್ಟಿರುವಂತಹ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ತೆರವು ಮಾಡಿಸಿ. ನಗರದ ಮುಖ್ಯ ರಸ್ತೆಗಳಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆ ಇಲ್ಲ, ಪಾರ್ಕಿಂಗನ್ನು ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಟ್ರಾಫಿಕ್ನ ಕಿರಿಕಿರಿ ಸಹ ಉಂಟಾಗ್ತಾ ಇದೆ, ಅದನ್ನು ನಿಯಂತ್ರಣ ಪಡಿಸಿ. ಇವತ್ತು ನೀವು ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಟ್ಟಿರುವಂತಹ ಪೆಟ್ಟಿಗೆ ಆ ವ್ಯಾಪಾರಿಗಳು ನಿಮ್ಮ ಕಚೇರಿ ಮುಂದೆ ಬಂದು ಅಂಗಲಾಚ್ತಾ ಇದ್ದಾರೆ, ಮನವಿಯನ್ನು ಕೊಡ್ತಾ ಇದ್ದಾರೆ. ತಾಲೂಕು ಕಚೇರಿ ಮುಂದೆಗಡೆ ಹೋಗಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಮಾತಾಡಿದಂತಹ ಅವರುಗಳು ಆಡಿದಂತಹ ಮಾತುಗಳು ನಿಜವಾಗ್ಲೂ ಮನಸ್ಸಿಗೆ ಮುಟ್ಟು ಹಾಗಿವೆ. ಬಹಳ ನೋವಾಗುತ್ತೆ ಅವರ ಮಾತುಗಳನ್ನು ಕೇಳಿ. ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ ಬಡವರ ಮೇಲೆ. ಇದೇ ಶೋಧ ಕಾರ್ಯವನ್ನು, ಇದೇ ಕಾರ್ಯಾಚರಣೆಯನ್ನು ಉಳ್ಳವರು ಮಾಡುವಂತಹ ತಪ್ಪುಗಳ ಸ್ಥಳದಲ್ಲಿ ಹೋಗಿ ತಾವು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆವಾಗ ನಾನು ನಿಜವಾಗ್ಲೂ ನಂಬ್ತೀವಿ ನೀವು ಅಧಿಕಾರದ ಸದುಪಯೋಗ ಪಡಿಸ್ಕೊಂಡಿದ್ದೀರಾ ಅಂತ. ನೀವು ಇವತ್ತು ಮಾಡಿದಂತಹ ಕೆಲಸ, ಬಡವರಿಗೆ ಮಾಡಿರುವಂತಹ ಕೆಲಸ ನಿಜವಾಗ್ಲೂ ತಮ್ಮ ಅಧಿಕಾರದ ದುರುಪಯೋಗನ ಪಡಿಸ್ಕೊಂಡಿದ್ದೀರಾ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಯಾರೋ ಉಳ್ಳವರು ನಿಮಗೆ ಫೋನ್ ಮಾಡ್ತಾರೆ, ನಿಮಗೆ ಮನವಿಯನ್ನು ಮಾಡ್ಕೋತಾರೆ, ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬನ ಸಮಸ್ಯೆಗಾಗಿ 10 ಜನಗಳಿಗೆ ತೊಂದರೆಯನ್ನು ಕೊಡ್ತೀರಾ. ನಾವು ನಗರವನ್ನು ಸ್ವಚ್ಛ ಮಾಡಬೇಡಿ ಅಂತ ಹೇಳ್ತಿಲ್ಲ, ಅಥವಾ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಬೇಡಿ ಅಂತಲೂ ಹೇಳ್ತಾ ಇಲ್ಲ, ಅಥವಾ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ ಅಂತಲೂ ಹೇಳ್ತಿಲ್ಲ. ಅದಕ್ಕೆ ಆದಂತಹ ಒಂದು ಕಾನೂನಿದೆ ಅಲ್ವಾ? ನೀವೇ ಲೈಸೆನ್ಸ್ ಕೊಟ್ಟಿದ್ದೀರಾ ತಾನೇ, ನೀವೇ ಲೋನ್ ಕೊಟ್ಟಿದ್ದೀರಾ ತಾನೇ, ಅವ್ರಿಗೆ ನೀವೇನಾದರೂ ನೋಟಿಸ್ ಕೊಟ್ಟಿದ್ದೀರಾ? ನಾವು ಈ ಥರ ಬರ್ತೀವಿ ಖಾಲಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ತೆಗೆದು ಆಚೆ ಎಸಿತೀವಿ ಅಂತ ಏನಾದ್ರು ನೋಟಿಸ್ ಕೊಟ್ಟಿದ್ದೀರಾ ನೀವು? ಅವ್ರ ಗಮನಕ್ಕೆ ತಂದಿದ್ದೀರಾ ನೀವು? ಯಾವುದನ್ನು ಕೊಡದೆ, ಯಾವುದನ್ನು ಮಾಡದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಬಡವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಿದ್ದೀರಾ. ಮಾನ್ಯ ನೆಲಮಂಗಲ ನಗರಸಭೆ ಪೌರಾಯುಕ್ತರೇ, ದಯವಿಟ್ಟು ಬಡವರ ಮೇಲೆ ಇರುವಂತಹ ನಿಮ್ಮ ಪೌರುಷ ಉಳ್ಳವರು ಮಾಡಿದಂತಹ ತಪ್ಪುಗಳಿಗೂ ಇರಬೇಕು. ಶ್ರೀಮಂತ ವ್ಯಾಪಾರಿಗಳು, ಶ್ರೀಮಂತ ಹೋಟೆಲ್ ಮಾಲೀಕರು, ಉಳ್ಳವರ ಮೇಲೆ ಇರುವಂತಹ ಕಾಳಜಿ ಬಡವರ ಮೇಲೆ ಯಾಕಿಲ್ಲ? ಶ್ರೀಮಂತ ವ್ಯಾಪಾರಿಗಳು, ಶ್ರೀಮಂತ ಹೋಟೆಲ್ ಮಾಲೀಕರು ಇವರ ಮೇಲೆ ಇರುವಂತಹ ಕಾಳಜಿ, ಮುತವಜ್ಜಿ ನಿಮಗೆ ಯಾಕೆ ಬಡವರ ಮೇಲಿಲ್ಲ? ಹೇಳಿ, ನಮ್ಗೆ ಉತ್ತರ ಕೊಡಿ. ನೆಲಮಂಗಲ ನಗರಸಭೆ ಪೌರಾಯುಕ್ತರೇ, ಬಡವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡೋದನ್ನ ಕಡಿಮೆ ಮಾಡಿ. ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಒತ್ತನ್ನು ಕೊಟ್ಟು ಅದನ್ನು ಆಲಿಸುವಂಥ ಕೆಲಸವನ್ನು ಮಾಡಿ. ನೀವು ಸರ್ಕಾರಿ ಸಂಬಳವನ್ನು ತಗೋತಾ ಇರೋದು ಸಾರ್ವಜನಿಕರ ಸೇವೆಗಾಗಿ. ನೀವು ಮಾಡಬೇಕಾ? ನಗರವನ್ನು ಶುದ್ಧ ಮಾಡಬೇಕಾ? ನಗರವನ್ನು ಸುಂದರವಾಗಿ ಮಾಡಬೇಕಾ? ಎಲ್ಲರಿಗೂ ಮಾಡಿ. ಉಳ್ಳವರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ. ಯಾಕೆ ತಾರತಮ್ಯ?
ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ, ಯಾರೇ ತಪ್ಪು ಮಾಡಲಿ. ನಾವು ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಿರೋದು ಸರಿ ಅಂತ ಸಮರ್ಥನೆ ಮಾಡ್ಕೊತಾ ಇಲ್ಲ. ಒಂದು ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಿರೋದು ತಪ್ಪು ಅನ್ನೋದಾದರೆ ಸಾಕಷ್ಟು ಉಳ್ಳವರು ಇಂತಹ ತಪ್ಪುಗಳನ್ನು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ. ಯಾಕೆ ನೀವು ಅವ್ರ ಮೇಲೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಮೊದಲು ಬಲಾಢ್ಯ ವ್ಯಕ್ತಿಗಳನ್ನು ಮಟ್ಟ ಹಾಕುವಂಥ ಪ್ರಯತ್ನ ಮಾಡಿ. ನಗರವನ್ನು ಸುಂದರ ಮಾಡಬೇಕು ಅನ್ನೋ ಕನಸಿಗೆ ನಾವು ನಿಮ್ಮ ಜೊತೆ ಬರ್ತೀವಿ. ಬನ್ನಿ, ಇಲ್ಲ ಅಂದರೆ ನಮ್ಮ ಜೊತೆಯಲ್ಲಿ ತೋರಿಸ್ತೀವಿ ಈ ನಗರದಲ್ಲಿ ಎಷ್ಟು ಸಮಸ್ಯೆಗಳಿವೆ, ಇಲ್ಲಿ ಏನೇನು ಆಗ್ತಾ ಇದೆ, ಏನು ಆಗ್ತಿಲ್ಲ ಅನ್ನೋದನ್ನ. ಅಂತಹ ಸಮಸ್ಯೆಗಳಿಗೆ ಒತ್ತನ್ನು ಕೊಡಿ. ಅದನ್ನು ಬಿಟ್ಟು ನಿಮ್ಮ ಶಕ್ತಿ ಪ್ರದರ್ಶನವನ್ನು ಬಡವರ ಮೇಲೆ ಮಾಡಬೇಡಿ. ಮೊದಲು ರಾಜಕಾಲುವೆಗಳ ಮೇಲೆ ಇರುವಂತಹ ಅಂಗಡಿಗಳನ್ನು ಡೆಮೊಲೇಷನ್ ಮಾಡಿ. ಎಷ್ಟೋ ವರ್ಷಗಳಿಂದ ಓಪನ್ ಆಗದಿರುವಂತಹ ಸಾರ್ವಜನಿಕ ಶೌಚಾಲಯ ಬಸ್ ಸ್ಟ್ಯಾಂಡಲ್ಲಿ ಮೂಲೆಯಲ್ಲಿ ಕೊಳಿತಾ ಇದೆ. ಎಷ್ಟೋ ಜನ ಸಾರ್ವಜನಿಕರಿಗೆ ಆ ಬಸ್ ಸ್ಟ್ಯಾಂಡಲ್ಲಿ ಸಾರ್ವಜನಿಕ ಶೌಚಾಲಯ ಇದೆ ಅನ್ನೋದೇ ಗೊತ್ತಿಲ್ಲ. ಆ ಶೌಚಾಲಯವನ್ನು ಪ್ರಾರಂಭ ಮಾಡಿ. ನಿಮ್ಮ ನಗರಸಭೆ ಕಚೇರಿಯ ಅಕ್ಕಪಕ್ಕದಲ್ಲಿ ಇರುವಂತಹ ವಾತಾವರಣವನ್ನು ಮೊದಲು ಸ್ವಚ್ಛಗೊಳಿಸ್ಕೊಳ್ಳಿ. ಆಮೇಲೆ ಊರನ್ನ ಉದ್ಧಾರ ಮಾಡಿರಂತೆ. ಇವತ್ತು ನೀವು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿದ್ದೀರಾ. ಅದೇ ರೀತಿ ನಾಳೆ ಬೆಳಗ್ಗೆನೂ ಸಹ ತಾವು ಇದೇ ದಕ್ಷತೆಯನ್ನು ಉಳ್ಳವರ ಮೇಲೆ ತೋರಿಸ್ಬೇಕು. ಆವಾಗ ನಾನು ನಿಮ್ಮ ನಿಜವಾದ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಂಡಿದ್ದೀರಾ ಅಂತ ನಾನು ಹೆಮ್ಮೆಯಿಂದ ನಿಮಗೆ ಹೇಳ್ತೀನಿ. ಆದರೆ ಇವತ್ತು ನೀವು ಮಾಡಿರೋದು ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಡವರ ಮೇಲೆ ಇಂತಹ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು. ಸಾರ್ವಜನಿಕರ ದೇಣಿಗೆ ಹಣದಲ್ಲಿ ಸಂಬಳವನ್ನು ತಗೊಳ್ಳುವಂಥ ನೀವು ಬಡವರ ಪರ ಇರಬೇಕು. ನಮಸ್ಕಾರ.